ಮಂಗಳೂರು ವಿಧಾನಸಭಾ ಕ್ಷೇತ್ರ ಪ್ರಿಯದರ್ಶಿನಿ ಮಹಿಳಾ ಮಂಡಲ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಈ ಒಂದು ಪರಿವರ್ತನಾ ಸಮಾವೇಶದ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಇದರ ಅಧ್ಯಕ್ಷಸ್ಥಾನ ವಹಿಸಿ ತನ್ನ ಸಂಪೂರ್ಣವಾದ ಮಾರ್ಗದರ್ಶನ ನೀಡಿದಂತಹ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಮಾಜಿ ಶಾಸಕರು ಗೌರವಾನ್ವಿತ ಶ್ರೀಮತಿ ಸೌಮ್ಯ ರೆಡ್ಡಿರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ವಿವಿಧ ನಿಗಮಗಳ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಇನ್ನಿತ ಗಣ್ಯ ಒಂದು ಗೌರವ ಪಡೆದಂತಹ ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಪಕ್ಷ ಎಲ್ಲ ಹಿರಿಯ ಕಾರ್ಯಕರ್ತರಂತಹ ಶ್ರೀಮತಿ ಲಾವಣ್ಯ ಬಲ್ಲಾಲ್ ಅವರೇ, ಅದೇ ರೀತಿ ಪ್ರತಿಭಾ ಕುಲಾಯಿರವರೇ, ರಜಾ ಇಬ್ರಾಹಿಂ ಅವರೇ, ಸುಹಾಸಿನ ಅಕ್ಕನವರೇ, ನಮಗೆ ಅತ್ಯಂತ ಗೌರವಿತರು ಮಾಜಿ ಶಾಸಕ ಶಕುಂತಲ ಶೆಟ್ಟಿರವರೇ, ಅದೇ ರೀತಿ ನಿಗಮದ ಅಧ್ಯಕ್ಷ ಆಗಿರುವಂತಹ ಮಾಲಾ ನಾರಾಯಣ ರಾವ್ರವರೇ, ಬಹುಶಃ ಬ್ಲಾಕ್ ಇನ್ಚಾರ್ಜ್ ಆಗಿರುವಂತಹ ಮೆಟಿಲ್ಡರವರೇ, ನಮ್ಮ ಮೇರಮಜಲ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಆದಂಥ ವೃಂದಾ ಪೂಜಾರವರೇ, ಚಂದ್ರಿಕಾ ರೈ ಅವರೇ, ಜಿಲ್ಲಾ ಮಹಿಳಾ ಅಧ್ಯಕ್ಷ ಆಗಿರುವಂಥ ಅಪ್ಪೆ ಅಕ್ಕನವರೇ, ಅದೇ ರೀತಿ ಬಹುಶಃ ಇವತ್ತು ನೆಲ್ಯಾಡಿಯಲ್ಲಿ ಆ ಒಂದು ಶೈಕ್ಷಣಿಕ ಪ್ರಮುಖ ವಹಿಸಿದಂಥ ನಮ್ಮ ಉಷಾ ಅಂಚನ್ ಅವರೇ, ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಕೋಆರ್ಡಿನೇಟರ್ ಆಗಿರುವಂಥ ನಮ್ಮ ಗೌರವಾದಂತಹ ನಮ್ಮ ಸುರಯ್ಯ ಜಸೀಮ್ ಅವರೇ, ಮಾಜಿ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಶಶಿಕಲಾ ಲಕ್ಕಣ್ಣವರೇ, ಅವ್ರು ಹೇಳಿದ್ರು ಕೊನೆಯ ದಿವಸ ಅಂತ, ಈ ಟರ್ಮಿನ ಕೊನೆಯ ದಿವಸ ಅವರ ಅಧ್ಯಕ್ಷ ಕೊನೆ ಮತ್ತು ಇನ್ನು ಆಗುವಂಥ ಚಾನ್ಸಸ್ ಎಲ್ಲ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ನಗರ ಅಧ್ಯಕ್ಷ ಅಮಿತರವರೇ, ನಮ್ಮ ಮಾಜಿ ಅಧ್ಯಕ್ಷ ಅಂತ ಈಗ ನಿಗಮದ ಅಧ್ಯಕ್ಷ ಶಾಲೆಟ್ ಪಿಂಟೋರವರೇ, ಇನ್ನಿತ ಎಲ್ಲ ನಮ್ಮ ಸುರೇಖಾ ಚಂದ್ರಸ್ ಅವರೇ, ಎಲ್ಲ ಬರುಲಾರ್ದ ಎಲ್ಲ ನಮ್ಮ ಈ ಒಂದು ಸಮಿತಿಯ ಸರ್ವ ಸದಸ್ಯರುಗಳಿಗೆ ದೀರ್ಘ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಒಂದು ನಾನು ಈ ಅದರ ನೇತೃತ್ವ ವಹಿಸಿದಂತಹ ಬಹುಶಃ ಈ ಪರಿವರ್ತನಾ ಸಮಾವೇಶ ಪ್ರಾರಂಭ ಮಾಡಲಿಕ್ಕೆ ನೇತೃತ್ವ ವಹಿಸಿದಂತಹ ನಮ್ಮ ಚಂದ್ರಿಕಾ ರೈ ಇರಲಿ, ಮಮತಾ ಗಟ್ಟಿ ಇರಲಿ, ಅದು ಅಮಿತ್ ಪೂಜಾರಿ ಅವರು ಇರಲಿ, ಅದೇ ರೀತಿ ನಮ್ಮ ಸುರೇಖಾ ಚಂದ್ರಸ್ ಅವರಲಿ, ವೃಂದಾ ಪೂಜಾರಿ ಅವರಿರಲಿ, ಇವರಿಗೆ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಮಹಿಳೆಯರು ಆ ತಂಡ ಒಂದು ಟೀಮ್ ವರ್ಕ್ ಆಗಿ ಇವತ್ತು ಕೆಲಸ ಮಾಡಿ ತಾವು ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯನಿರ್ವಹಿಸೋಕ್ಕೆ ನಾನು ಪ್ರತಿಯೊಬ್ಬರೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಪರಿವರ್ತನಾ ಸಮಾವೇಶ ಮಾಡುವಾಗ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಭಾಳಷ್ಟು ಚರ್ಚೆಯೆಲ್ಲ ಕೂಡ ಆಗಿತ್ತು, ಮಾಡಬೇಕಾ ಬೇಡವಾ ಅಂತೇಳಿ ಎಲ್ಲ ಸೇರಿ. ಇಲ್ಲ ನಾನು ಹೇಳಿದೆ, ನೀವು ಯಶಸ್ವಿ ಮಾಡೋದಾದರೆ ಮಾತ್ರ ನೀವು ಮಾಡಿ, ಇದು ಒಬ್ಬರ ಮೇಲೆ ಬಿಟ್ಟು ಎಲ್ಲ ಜೊತೆ ಸೇರಿ ಮಾಡಿದ್ರೆ ಮಾತ್ರ ಇಲ್ಲ, ಅದಕ್ಕೆಲ್ಲ ಇಲ್ಲ, ನಾವೆಲ್ಲ ಒಗ್ಗಟ್ಟನ್ನು ಸೇರಿ ಮಾಡಿಕೊಂಡು ಇವತ್ತು ಅವರು ಅತ್ಯಂತ ಯಶಸ್ವಿಯಾಗಿ ಇವತ್ತು ಮಾಡಿ ಇವತ್ತು ತೋರಿಸಿ ಕೊಟ್ಟಿದ್ದಾರೆ. ಇದು ಏನನ್ನು ನೆನಪಿಸ್ತದೆ ಅಂತ ಹೇಳಿದರೆ, ಇಲ್ಲಿ ಬಂದಾಗ ನನಗೆ ಈ ರಾಮಾಯಣದಲ್ಲಿ ಹನುಮಂತನಿಗೆ ಅವನ ಶಕ್ತಿ ಏನಂತ ಗೊತ್ತೇ ಇರಲಿಲ್ಲಂತೆ. ಎಲ್ಲಿ ತನಕ ಶ್ರೀ ರಾಮಚಂದ್ರ ಹೋಗಿ ಕೊಟ್ಟು ಆ ಒಂದು ಸಂದೇಶ ಕೊಟ್ಟಾಗ ಆಗ ಗೊತ್ತಾಯಿತು ಬಹುಶಃ ಹನುಮಂತನಿಗೆ ಅವರ ಶಕ್ತಿ. ಅದೇ ರೀತಿ ಉಲ್ಲಾಲದ ಮಹಿಳೆಯರಿಗೆ ಅವರ ಶಕ್ತಿ ಏನಂತ ಗೊತ್ತಿರಲಿಲ್ಲ. ಈಗ ಎಲ್ಲರೂ ಒಗ್ಗಟ್ಟಾದಾಗ ಉಲ್ಲಾಲ ಮಹಿಳೆಯರ ಶಕ್ತಿ ಇವರಿಗೆ ಮಾತ್ರ ರಾಜ್ಯಕ್ಕೆ ತೋರಿಸೋ ಕೆಲಸ ಇವತ್ತು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಮಗೆಲ್ಲರೂ ಶುಭಾಶಯನ ಸಲ್ಲಿಸಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ತಾವೆಲ್ಲರೂ ಕೂಡ ಭಾಳ ಶ್ರಮಪಟ್ಟು ಬೇರೆ ಬೇರೆ ಗ್ರಾಮದಿಂದ ಬೇರೆ ಬೇರೆ ಬೂತಿಂದ ತಾವೆಲ್ಲ ಇವತ್ತು ಬಂದಿದ್ದೀರಿ. ನಾನು ನಿಮ್ಮನ್ನು ಕೂಡ ವಿಶೇಷವಾಗಿ ನನ್ನ ಅಭಿನಂದನೆ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕೆಂತ ಹೇಳಿದರೆ, ನಾನೊಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೇನೆ. ಇವತ್ತು ಎಲ್ಲ ಗಂಡಸರು ಮತ್ತು ಎಲ್ಲ ನಮ್ಮ ಬ್ಲಾಕಿನ 2 ಬ್ಲಾಕಿನ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಅವರ ಸಂಪೂರ್ಣವಾದ ಪ್ರೋತ್ಸಾಹ ಹಿಂದಿನಿಂದ ಮುಂದೆ ಇವರು ಕೇಳಿದಾಗ ಎಲ್ಲ ರೀತಿಯ ಸಹಕಾರ ಕೂಡ ಇವತ್ತು ಕೊಟ್ಟಿರ್ತಾರೆ. ನಾನು ಇವತ್ತು ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ದೆ ಎಲ್ಲ ಕಡೆಗೆ, ಒಂದು ಮಹಿಳೆಯರು ಹುಟ್ಟುವಾಗಲೇ ದೇವರವ್ರಿಗೆ ನಾಯಕತ್ವದ ಗುಣ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಗರ್ಲ್ಸ್ ಆರ್ ಬಾರ್ನ್ ಲೀಡರ್ಸ್. ಹುಡುಗಿಯರು ಹುಟ್ಟುವಾಗಲೇ ಅವ್ರಿಗೆ ನಾಯಕತ್ವದ ಗುಣ ದೇವರು ಕೊಟ್ಟಿದ್ದಾರೆ. ಗಂಡಸರು ಕೇಳ್ತಾರೆ ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ನೀವು ಸಣ್ಣದಿರುವಾಗ ನಿಮ್ಮ ಮನೆಯಲ್ಲಿ ಸಂಜೆ ಆಗೊಂದು ಬ್ಯಾಟ್ ಮತ್ತು ಬಾಲ್ ಹಿಡಿದು ಹೊರಗೆ ಹೋಗಲಿ ಆಟ ಆಡಲಿಕ್ಕೆ ಆಯಿತು. ಆದ ನಮ್ಮ ಮನೆಯಲ್ಲಿ ತಂಗಿ ಅಥವಾ ಸೋದರಿ ಹೆಣ್ಣು ಮಕ್ಕಳಿದ್ದರೆ ಅರ್ಧ ಕೆಲಸ ತಾಯಿದು ಕೆಲಸ, ಅರ್ಧ ಕೆಲಸ ಮಗಳೇ ಮಾಡುವಂಥದ್ದು. ಅಣ್ಣ ಮತ್ತು ತಮ್ಮಂದಿರಿದ್ದರೆ ಅವರ ಅರ್ಧ ಕೆಲಸನೂ ಕೂಡ ಇವತ್ತು ಮಗಳೇ ಇವತ್ತು ನಿರ್ವಹಿಸ್ತಿದ್ರು. ಯಾರದು ಮನೆಗೆ ಬಂದಾಗ ಅವರನ್ನು ಸುಧಾರಿಸುವುದು, ಕೂತ್ಕೊಳಿಸುವುದು, ಅವರಿಗೆ ಊಟೋಪಚಾರ ಮಾಡಿತ್ತು ಒಂದು ಮನೆಯ ಒಂದು ಸಂಸ್ಕೃತಿ ಮತ್ತು ಗೌರವವನ್ನು ಆ ಸಹೋದರಿಯೇ ಆ ಪ್ರತಿಯೊಂದು ಮನೆಯಲ್ಲಿ ಇವತ್ತು ಮಾಡಿ ಬರುವಂಥ ವಿಚಾರ ಇವತ್ತು ನಾವು ಕಣ್ಣ ಮುಂದೆ ಕಾಣಿದ್ದೇವೆ. ಇನ್ನು ಸಡನ್ 18, 20, 21 ವರ್ಷದ ನಂತರ ರಾತ್ರಿ ಬೆಳಗಾಗುವ ಮದುವೆ ಆಗಿ ಇನ್ನೊಂದು ಮನೆಗೆ ಹೋಗ್ತಾರೆ. ಅಲ್ಲಿ ಹೋದಾಗ
ಇಲ್ಲಿ ಬೆಳೆದಂಥ ಪರಂಪರೆ ಬೇರೆ, ಇಲ್ಲಿಯ ಪರಿಚಯಸ್ಥರು ಬೇರೆ, ಇಲ್ಲಿಯ ಸಂಬಂಧಿಕರೇ ಬೇರೆ, ಇಲ್ಲಿಯ ಒಂದು ವಿಷಯ ಬೇರೆ. ಯಾವುದೋ ಊರಿಗೆ ಗೊತ್ತಿಲ್ಲದಂಥ ಊರಿಗೆ ಸಡನ್ನಾಗಿ ಹೋಗ್ತಾರೆ. ಅಲ್ಲಿಯ ಗಂಡನನ್ನು, ಅತ್ತೆಯನ್ನು, ಮಾವನನ್ನು, ನಾದಿನನ್ನು, ಮಕ್ಕಳನ್ನು ಎಲ್ಲ ಕುಟುಂಬಸ್ಥರನ್ನು ಸುಧಾರಿಸಿಕೊಂಡು ಒಂದು ಕುಟುಂಬದ ರೀತಿ ಒಗ್ಗಟ್ಟಿನ ತಗೋ ಶಕ್ತಿ ಇದ್ದರೆ ಅದು ಮಹಿಳೆಯರಿಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ನಾಯಕತ್ವ ಕೂಡ ದೇವರು ಕೊಟ್ಟಿದ್ದಾರೆ. ನಿಮಗೆ ಬೇಕಾದ್ದೇನಂತ ಹೇಳಿದರೆ ಈ ಪ್ರೋತ್ಸಾಹ ಮಾತ್ರ ಸ್ವಲ್ಪ ಇವತ್ತು ಬೇಕಾದದ್ದು. ಅಂಥ ಪ್ರೋತ್ಸಾಹವನ್ನು ಬಹುಶಃ ಈ ಉಳ್ಳಾಲ ಬ್ಲಾಕ್ನ ಎಲ್ಲ ಹಿರಿಯರು ನಮ್ಮ ಬ್ಲಾಕಿನ ಎಲ್ಲ ಯುವಕರು ಹಿರಿಯರೆಲ್ಲ ನಿಮಗೆ ಕೊಟ್ಟಾಗ ನೀವು ಪರಿವರ್ತನಾ ಕಾರ್ಯಕ್ರಮವನ್ನು ಇವತ್ತು ನಮಗೆ ಇವತ್ತು ತೋರಿಸಿ ಕೊಟ್ಟಿದ್ದೀರಿ. ಅದಕ್ಕಾಗಿ ನಾನು ನಿಮಗೆ ವಿಶೇಷ ಸಲ್ಲಿಸ್ತೇನೆ. ಎರಡನೇದು ನಾನು ಹೇಳಿದಿಷ್ಟೇ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಸಂಪೂರ್ಣವಾದ ಒಂದು ವಿಶೇಷವಾದ ನಿಮಗೆ ನೂರಾರು ಸಮಸ್ಯೆಗಳಿರ್ಬೋದು. ಪ್ರತಿಯೊಂದು ಮನೆಯಲ್ಲಿ ಕೂಡ ಸಮಸ್ಯೆ ಇದೆ. ಸಮಸ್ಯೆ ಇಲ್ಲದವರು ಯಾರು ಕೂಡ, ಅತ್ಯಂತ ಶ್ರೀಮಂತನಿಗೂ ಕೂಡ ಸಮಸ್ಯೆ ಇದೆ, ಅತ್ಯಂತ ಕಡುಬಡವರಿಗೂ ಕೂಡ ಇವತ್ತು ಸಮಸ್ಯೆ ಇದ್ದೇ ಇದೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪ್ರತಿಯೊಂದು ಮನೆಯ ಸರ್ಕಾರ ಮತ್ತು ಯೋಜನೆಗಳು ನಾವೆಲ್ಲವೂ ಕೂಡ ಸರ್ಕಾರದ ಯೋಜನೆ ನಮಗೆ ತಂದು ಕೊಡ್ಬೋದು. ಅದೊಂದು ಮನೆಯ ಎಲ್ಲ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಎಷ್ಟೇ ಕಷ್ಟ ಆದರೂ ಕೂಡ ಅವ್ರಿಗೆ ತಮ್ಮ ಶಿಕ್ಷಣ ಕೊಡುವಂಥ ಕೆಲಸಕ್ಕೆ ತಾವು ಮುಂದೆ ಬನ್ನಿ. ಒಂದಲ್ಲ ಒಂದು ಹಂತಕ್ಕೆ ಮುಟ್ಟಿಸುವಂಥ ದೊಡ್ಡ ಮತ್ತು ಕನಸನ್ನು ಪ್ರತಿಯೊಬ್ಬರು ಕೂಡ ಕಾಣಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂಥ ಶಿಕ್ಷಣ ನೀವು ಕೊಡುವ ಸಂದರ್ಭದಲ್ಲಿ ನಿಮಗೆ ಏನಾದರೂ ಕಷ್ಟಗಳು ಏನಾದರೂ ಸಂದರ್ಭದಲ್ಲಿ ಆದರೆ ಅದು ಬಹುಶಃ ನಾವು ಮುಂದೆ ನಿಂತು ಎಲ್ಲ ರೀತಿಯ ಸಹಕಾರ ಮಾಡಲಿಕ್ಕೆ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ, ನಮ್ಮ ಸಂಪೂರ್ಣ ಸಹಕಾರ ನಾವು ಕೊಡ್ತೇವೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿ ವರ್ಷವೂ ಕೂಡ ಇವತ್ತು ನೂರಾರು ಮಂದಿಗೆ ಬೇರೆ ಬೇರೆ, ಯಾಕೆ ಎಲ್ಲರಿಗೂ ನಮಗೆ ಸಹಕಾರ ಕೊಡ್ತಾರೆ. ಆದಾಗ ನಾನು ಶಿಕ್ಷಣಕ್ಕೆ ದೊಡ್ಡ ಮಣ್ಣ ವಿಚಾರ ಇವತ್ತು ಆಗಲಿ. ನಾನು ಬಹುಶಃ ಇವತ್ತು ಹೇಳುವುದಿಷ್ಟೇ, ಸಾಮರಸ್ಯತೆ, ಸೋದರತೆ, ಸಮಾಜ ನಿರ್ಮಾಣ ಮಾಡೋದ ಜವಾಬ್ದಾರಿ ಇವತ್ತು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಮರಸ್ಯ, ಪ್ರೀತಿಯ, ಸೋದರ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ಬಹುಶಃ ಖಾಲಿ MLAಗಳಿಗ, MP ಗಳಿಗ, ರಾಜಕೀಯದ ಪಕ್ಷದವರಿಗೆ ಮಾತ್ರ ಅಲ್ಲ. ಈ ಊರಿನ ಪ್ರತಿಯೊಂದು ತಾಯಿಯಂದಿರು ಮನೆಯವರು ಎದ್ದು ನಿಂತು ಅದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಅದು ಸಾಮರಸ್ಯ, ಸೋದರ ಸಮಾಜ ಇವತ್ತು ನಿರ್ಮಾಣ ಆಗಲಿಕ್ಕೆ ಸಾಧ್ಯವಾಗ್ತದೆ. ಆದಾಗ ನನ್ನ ಕಳಕಳಿ ವಿನಂತಿ, ನೀವು ಯಾವುದೇ ಬೂತಿನಲ್ಲಿರಲಿ, ಯಾವುದೇ ಗ್ರಾಮದಲ್ಲಿರಲಿ, ಯಾವ ಪ್ರದೇಶದಲ್ಲಿರಲಿ, ಆ ಒಂದು ಪ್ರದೇಶದಲ್ಲಿ ಒಂದು ಸೋದರತೆಯ, ಪ್ರೀತಿ, ವಿಶ್ವಾಸ, ಸಮಾನತೆಯ ಸಮಾಜ ನಿರ್ಮಾಣ ಮಾಡೋ ನೇತೃತ್ವವನ್ನು ತಾವೆಲ್ಲರೂ ಕೂಡ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಆ ಒಂದು ನೇತೃತ್ವವನ್ನು ತಮ್ಮ ತಮ್ಮ ಪ್ರದೇಶದಲ್ಲಿ ತಾವೆಲ್ಲ ಇವತ್ತು ವಹಿಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ಬೇರೆ ಬೇರೆ ಯೋಜನೆಗಳು ಇವತ್ತು ಸರ್ಕಾರ ಇವತ್ತು ನಿಮಗೆ ಕೊಟ್ಟಿದೆ. ಯಾಕೆಂತ ಹೇಳಿದರೆ ಸ್ವಾಭಿಮಾನ ಮತ್ತು ಒಂದು ಆತ್ಮವಿಶ್ವಾಸದ ಇವತ್ತು ಬದುಕನ್ನು ಕಾಣುವಂಥ ಎಲ್ಲ ಯೋಜನೆಗಳು ಕೂಡ ಇವತ್ತು ತಂದು ನಿಲ್ಲುವಂಥ ಅವಕಾಶ ಇವತ್ತು ಆಗಿದೆ. ಅದನ್ನೆಲ್ಲ ಕೂಡ ಸ್ವೀಕರಿಸಿಕೊಂಡು ಒಂದೊಂದು ಹೆಜ್ಜೆ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಬೇಕು. ನಾನಿವತ್ತು ಬಹುಶಃ ಮಹಿಳಾ ಮತ್ತು ಮಕ್ಕಳ ಸಚಿವರನ್ನು ಕೂಡ ಮತ್ತು ನಿಮಗೆ ಅಭಿನಂದಿಸ್ತೇನೆ, ಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು. ಯಾಕೆಂತ ಹೇಳಿದರೆ ಈ ಗ್ಯಾರಂಟಿ ಯೋಜನೆಯಲ್ಲಿ ಯಾರೆಲ್ಲ ಇವತ್ತು ಫಲಾನುಭವಿ ಇರ್ತಾರ ಅವ್ರದ್ದೇ ಒಂದು ಸ್ವಸಹಾಯ ಸಂಘ ಕಟ್ಟುವ ಮೂಲಕ ದೊಡ್ಡ ಮಟ್ಟದ ಆರ್ಥಿಕತೆ ಶಕ್ತಿ ಕೊಡುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಅದನ್ನು ಸರ್ಕಾರ ಮಾಡಿದರೂ ಕೂಡ ಅನುಷ್ಠಾನ ಮಾಡಿ ಯಾರು ನಿಮ್ಮ ಊರಲ್ಲಿ ನೀವು ಮಾಡಬೇಕು. ಅದರ ನೇತೃತ್ವ ನೀವು ವಹಿಸ್ಕೊಳ್ಳುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ನಾನು ಬಹುಶಃ ಇವತ್ತು ನಮ್ಮ 2 ಬ್ಲಾಕಿನ ಮಹಿಳೆಯರಿಗೆ ನಮ್ಮೆಲ್ಲ ಮುಖಂಡ ಹೇಳೋದಿಷ್ಟೇ, ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಇವತ್ತು ತಾವು ಹೋಗಿ ಈ ಒಂದು ಗ್ಯಾರಂಟಿ ಯೋಜನೆಯ ಮಹಿಳಾ ಸ್ವಸಹಾಯ ಸಂಘ ಏನಿವತ್ತು ನಿರ್ಮಾಣ ಸರ್ಕಾರ ಯೋಜನೆ ಹಾಕಿದೆಯಾ ಅದನ್ನು ಅವರಿಗೆ ಮಾಹಿತಿ ಕೊಟ್ಟು ಆ ಸಂಘಟನೆ ಮಾಡಿ ಅವರಿಗೆ ಒಂದು ಅದರಲ್ಲಿ ಭಾಗವಹಿಸಿ ಅದರ ಪ್ರಯೋಜನತೆ ಕೊಳ್ಳುವಂಥ ಕೆಲಸಕ್ಕೆ ತಾವೆಲ್ಲ ಇವತ್ತು ಮುಂದಾಗಲಿಕ್ಕೆ ಆ ಒಂದು ಕಾರ್ಯಕ್ರಮ ಮುಂದಿನ ದಿನಕ್ಕೆ ತಾವು ಹಮ್ಮಿಕೊಳ್ಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ನಾನು ನಿಮಗೆ ಜಾಸ್ತಿ ಹೆಚ್ಚು ನಾನು ಇವತ್ತು ಮಾತಾಡದೆ ತಾವೆಲ್ಲರೂ ಕೂಡ ಅತ್ಯಂತ ಆ ವಿಶೇಷದ ಪ್ರೀತಿ ವಿಶ್ವಾಸ ಮುಖಾಂತರ ನನ್ನ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನನಗೆ ಸಂಪೂರ್ಣವಾದ ಪ್ರೋತ್ಸಾಹ ತಾವು ಕೊಟ್ಟು ಇವತ್ತು ತಾವು ಗೆದ್ದು ಇವತ್ತು ನಾನು ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಮಾತ್ರ ಅಲ್ಲ, ಈ ಕ್ಷೇತ್ರದಲ್ಲಿ ಶಾಸಕನಾಗಿ, ಮಂತ್ರಿಯಾಗಿ, ಸಭಾಧ್ಯಕ್ಷನಾಗಿ ಇವತ್ತು ಕೂತ್ಕೊಳ್ಳಿಸಿದ್ದಾರೆ. ಇವತ್ತು ಈ ಮಹಿಳೆಯರೆಲ್ಲ ನೀವು ಬರಲೇಬೇಕು, 2 ನಿಮಿಷ ಆದರೂ ಮಾತಾಡಲೇಬೇಕಂತ ಹೇಳಿದರು. ನಾನು ಹೇಳಿದರೆ ನಿಮ್ಮ ಮಹಿಳೆಯರ ಕಾರ್ಯಕ್ರಮ ನೀವೇ ಅದನ್ನು ಸುಧಾರಿಸಿಕೊಂಡು ಹೋಗಿ ಮುಂದೆ ಅದನ್ನು ನೋಡು ಅಂತ ಹೇಳಿಲ್ಲ. 2 ನಿಮಿಷ ಆದರೂ ಕೂಡ ಬಂದು ಮಾತಾಡಲೇಬೇಕಂತ ಕೇಳಿದಾಗ ಇವರು ಇಷ್ಟೆಲ್ಲ ಶ್ರಮವಹಿಸಿ ಕಷ್ಟಪಟ್ಟು ಬಂದು ಮಾಡುವಾಗ ನಾವು ಬಂದು 2 ನಿಮಿಷ ನಿಮಗೆ ಪ್ರೋತ್ಸಾಹದ ಮಾತು ಹೇಳೋನು ಜವಾಬ್ದಾರಿ ಇವತ್ತು ಆಗಿದೆ. ನನ್ನನ್ನು ಯಾಕೆ ಜಾಸ್ತಿ ಹೊತ್ತು ಬರಲೇಬೇಕಂತ ಎಲ್ಲ ಪ್ರೋತ್ಸಾಹ ಮಾಡಿದ್ದಾರೆ. 1 ನಾನು UT ಖಾದರಾಗಿದ್ದೇನೆ, 2 ನಾನು ಶಾಸಕನಾಗಿದ್ದೇನೆ, 3 ಮಾಜಿ ಮಂತ್ರಿ ಆಗಿದ್ದೇನೆ, ಇದೀಗ ಬಹುಶಃ ಇವತ್ತು ನಾನು ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿ ಇವತ್ತು ಕೂತ್ಕೊಂಡಿದ್ದೇನೆ. ಎಲ್ಲಕ್ಕಿಂತ ಜಾಸ್ತಿ ಯಾಕೆ ನನ್ನನ್ನು ಕರೆದು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ.
40 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ನಾನು ಕೂಡ ಬೇರೆ ಕಡೆ ಕೂತ್ಕೊಂಡು ಬೇರೆಯವರ ಮಾತನ್ನು ನಾನು ಕೇಳ್ತಾ ಇದ್ದೆ. 40 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ಇವತ್ತು ಬೇರೆ ಕಡೆ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಾ ಯು ಟಿ ಖಾದರ್ ಕರ್ನಾಟಕ ರಾಜ್ಯದ ವಿಧಾನಸಭೆ ಆಗುವುದಾದರೆ ದೇವರು ಯು ಟಿ ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ. ಅವರು ನಮಗಿಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತೇಳಿ ನಮ್ಮನ್ನಿಲ್ಲಿ ಪ್ರೇರಣೆ ಇವತ್ತು ಕೂತ್ಕೊಳಿಸಿದ್ದಾರೆ. ಆದಾಗ ನಮ್ಮೆಲ್ಲರ ಪ್ರಾರ್ಥನೆ ಈ ಪರಿವರ್ತನೆ ದಿವಸದ ಒಂದು ದೊಡ್ಡ ಮಟ್ಟದ ನಮ್ಮ ಆಶೆ ಮತ್ತು ಪ್ರಾರ್ಥನೆ ಏನಂತ ಹೇಳಿದರೆ, ನೀವು ಅಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡಿ ಸಂತೋಷ ಪಡೋದಲ್ಲ, ನಮಗಿಂತ ದೊಡ್ಡ ಸ್ಥಾನಕ್ಕೆ ಹೇಗೆ ಹೋಗಬೇಕು, ನಮಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳಿಗೆ ತೆಕ್ಕೊಂಡು ಹೋಗ್ಬೇಕಂತೇಳಿ ದೊಡ್ಡ ಮಟ್ಟದ ದೃಢ ತೀರ್ಮಾನ ಮಾಡುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಆ ಒಂದು ಕೆಲಸ ನಿಮ್ಮೆಲ್ಲಿಂದ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಬಹುಶಃ ಈ ಕಾರ್ಯಕ್ರಮಕ್ಕೂ ವೇದಿಕೆ ಕೂಡ ಇವತ್ತು ಪ್ರಾರಂಭ ಮಾಡಿದ್ದೀರಿ. ಬಹುಶಃ ಇಡೀ ವಿಶ್ವಕ್ಕೆ ಒಂದು ಮಹಿಳಾ ನಾಯಕತ್ವದ ಒಂದು ಸಂದೇಶ ಕೊಟ್ಟಂತಹ ಒಂದು ಯಾರಾದರೂ ನಾಯಕಿ ಇದ್ದರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅಂತ ಬಹಳ ಹೆಮ್ಮೆಯಿಂದ ನಾವು ಭಾರತದಲ್ಲೆಲ್ಲ ವಿಶ್ವದ ಎಲ್ಲ ಕಡೆಗೆ ನಾವು ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಮತ್ತು ಭಾರತ ದೇಶದ ಸಂಸ್ಕೃತಿ ಕೂಡ ಮಹಿಳೆಯರಿಗೆ ವಿಶೇಷವಾದ ಗೌರವ ಇವತ್ತು ಕೊಟ್ಟಿದೆ. ಯಾಕಂತ ಹೇಳಿದರೆ ನೋಡಿ, ಅಮೇರಿಕ ಇರಲಿ, ಫ್ರಾನ್ಸ್ ಇರಲಿ, ಬೇರೆ ರಾಷ್ಟ್ರ ಇರಲಿ, ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದ ತಕ್ಷಣ ಮಹಿಳೆಯರಿಗೆ ಮತದಾನ ಹಕ್ಕನ್ನು ಅವ್ರು ಕೊಡಲಿಲ್ಲ. 150 ವರ್ಷಗಳು ಹೋಯ್ತು ಅಲ್ಲಿ ಕೊಡಲಿಕ್ಕೆ. ಮಹಿಳೆಯರಿಗೆ ಆವಾಗ ಹಕ್ಕನ್ನು ಕೊಟ್ಟಿರಲಿಲ್ಲ ಸ್ಟಾರ್ಟಿಂಗ್ಗೆ. ಆದರೆ ಭಾರತ ದೇಶದಲ್ಲಿ ಯಾವಾಗ ಗಂಡಸರಿಗೆ ಸಮಾನತೆ ಹಕ್ಕು ಬಂತ ಆಗಲೇ ಸಮಾನತೆ ಹಕ್ಕನ್ನು ಕೊಡುವಂಥ ಕೆಲಸ ಕೂಡ ಭಾರತ ಸಂವಿಧಾನ ಅವತ್ತೇ ಕಲ್ಪಿಸಿದ್ದು ಅದು ಭಾರತ ದೇಶದಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾಳಷ್ಟು ಚರ್ಚೆ ಆಯಿತು. ಕೆಲವರು ಹೇಳಿದ್ರಂತೆ, ಅಂಬೇಡ್ಕರ್ ರತ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚರ್ಚೆ ಆಗುವಾಗ ಅವರವ್ರ ಅಭಿಪ್ರಾಯ ಕೊಡಲಿಕ್ಕಿತ್ತು. ಕೆಲವರು ಹೇಳಿದ್ರಂತೆ ಸಂವಿಧಾನ ಮಾಡುವಾಗ, ಯಾರು ಮಹಿಳೆಯರಿಗೆ ಈಗ ಓಟಿನ ಅಧಿಕಾರ ಕೊಡೋದು ಬೇಡ, ಸ್ವಲ್ಪ ಸಮಯ ಹೋಗಲಿ ಮತ್ತೆ ನೋಡುವ ಅಂತೇಳಿ. ಕೆಲವರು ಹೇಳಿದ್ರಂತೆ ಶ್ರೀಮಂತರಿಗೆ ಮಾತ್ರ ಯಾರು ಟ್ಯಾಕ್ಸ್ ಕಟ್ತಾರೆ ಅವರಿಗೆ ಮಾತ್ರ ಮತದಾನ ಹಕ್ಕು ಕೊಡುವ, ಟ್ಯಾಕ್ಸ್ ಕಟ್ಟೋದವರಿಗೆ ಬೇಡ ಅಂತೇಳಿ. ಇನ್ನೊಬ್ಬರು ಕೆಲವರು ಹೇಳಿದ್ರಂತೆ ಯಾರು ಶಿಕ್ಷಣ ಪಡೆದಿದ್ದಾರೆ ಅವನಿಗೆ ಮಾತ್ರ ಮತದಾನ ಹಕ್ಕನ್ನು ಕೊಡುವ, ಶಿಕ್ಷಣ ಇಲ್ಲದವರಿಗೆ ಬೇಡ ಅಂತೇಳಿ. ಬೇರೆ ಬೇರೆ ಅಭಿಪ್ರಾಯ ಇತ್ತು. ಆಗ ಅಂಬೇಡ್ಕರ್ ಮಾತನ್ನು ಹೇಳಿದ್ರಂತೆ, ಈ ದೇಶದ ಯಾರೆಲ್ಲ ಇವತ್ತು ಬಹುಶಃ ಬುದ್ಧಿ ಅಥವಾ ಅವ್ರಿಗೆ ಒಂದು ಮಾನಸಿಕವಾದ ಒಂದು ಸ್ಥಿರತೆ ಇದೆ ಮತ್ತು ಬಹುಶಃ 21 ವರ್ಷ 50 ವರ್ಷ ಅವತ್ತಿನ ಕಾಲದಲ್ಲಿ ಅದನ್ನು ಯಾರು ಇವತ್ತು ಆ ಮೆಚುರಿಟಿ ಇದೆ, ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನ ನಾವು ಮತದಾನ ಹಕ್ಕನ್ನು ಕೊಡಲೇಬೇಕು. ಯಾಕೆಂತ ಹೇಳಿದರೆ ಕನಿಷ್ಠ 5 ವರ್ಷಕ್ಕೆ ಆದರೂ ಕೂಡ ಆ ಗೆದ್ದಂಥ ಪ್ರತಿನಿಧಿ ಆ ಜನರ ಕಾಲಬುಡಕ್ಕೆ ಹೋಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಈ ದೇಶದ ಸರ್ವರಿಗೂ ಕೂಡ ಮತದ ಹಕ್ಕು ಕೊಟ್ಟಿದ್ದರೆ ಪ್ರಥಮವಾಗಿ ಅದು ಭಾರತದಲ್ಲಿ ಭಾಳ ಹೆಮ್ಮೆಂದು ಹೇಳಲಿಕ್ಕೆ ನಾವು ಇವತ್ತು ಬಯಸುವಂಥದ್ದು. ಆದ ಕಾರಣ ಎಲ್ಲ ರೀತಿಯಿಂದಲೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾರ್ಯವೈಖರಿ ನಾನು ನಿಮಗೇನು ಹೇಳಬೇಕಂತ ಇಲ್ಲ. ಇವತ್ತು ಭೂ ಮಸೂದೆ ಕಾನೂನು, ಇವತ್ತು ಬಸ್ಸನ್ನು ಬಡವರಿಗೆ ಇವತ್ತು ಸ್ಥಳ ಇಲ್ಲ, ಜಾಗ ಇಲ್ಲ ಅಂತ ಹೇಳಿದಾಗ ಶ್ರೀಮಂತರ ಕೈಯಲ್ಲಿ ಇವತ್ತು ಬೇಸ್ಕ 100 ಎಕರೆ 1000 ಎಕರೆ ಶ್ರೀಮಂತರ ಕೈಯಲ್ಲಿದೆ, ಬಡವರ ಕೈಯಲ್ಲಿ 1 ಸೆನ್ಸು ಕೂಡ ಜಾಗ ಇಲ್ಲ ಅಂತ ಹೇಳಿದಾಗ ಭೂ ಮಸೂದೆ ಕಾನೂನನ್ನು ತಂದು ಆ ಜಾಗವನ್ನು ಪಾಲು ಮಾಡಿಕೊಂಡು ಎಲ್ಲ ಬಡವರಿಗೆ ಕೂಡ ಜಾಗ ಹಂಚುವಂಥ ಕ್ರಾಂತಿಕಾರಿ ಯೋಜನೆ ಬಂದಿದ್ದರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಕೊಟ್ಟಂಥ ಭೂ ಮಸೂದೆ ಕಾನೂನು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಡವರು ಗ್ರಾಮೀಣ ಮಟ್ಟಕ್ಕೆ ಬಸ್ಸುಗಳು ಹೋಗೋದಿಲ್ಲ, ಬರೀ ಪೇಟೆಗೆ ಮಾತ್ರ ಬಸ್ಸುಗಳು ಹೋಗ್ತದೆ ಅಂತ ಗೊತ್ತಾದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಎಲ್ಲಿ ಜನಸಂದಣಿ ಗ್ರಾಮೀಣ ಮಟ್ಟಕ್ಕೆ ಎಲ್ಲಿಯೂ ಕೂಡ ಬಸ್ ಇಲ್ಲ, ನಗರ ಮಟ್ಟಕ್ಕೆ ಬಸ್ ಮಾತ್ರ ಹೋಗ್ತಂತೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೊಟ್ಟಾಗ ಬಸ್ಸನ್ನು ರಾಷ್ಟ್ರೀಕರಣಗೊಳಿಸಿ ಗ್ರಾಮಕ್ಕೆ ಒಂದು ಸರ್ಕಾರಿ ಬಸ್ ಮುಟ್ಟಿಸುವಂಥ ಯೋಜನೆ ಮತ್ತು ಶಕ್ತಿ ಇದ್ದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಂದಿದ್ರಂತ ನಾವು ಇವತ್ತು ನಾವು ಹೇಳಲಿಕ್ಕೆ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬ್ಯಾಂಕ್ಗಳು ಬಹುಶಃ ಬರೀ ಶ್ರೀಮಂತರಿಗೆ ಮಾತ್ರ ಇವತ್ತು ಬ್ಯಾಂಕ್ಗಳು ದುಡ್ಡು ಕೊಡ್ತದೆ, ಜನಸಾಮಾನ್ಯ ಯಾರಿಗೂ ಕೂಡ ಇವತ್ತು ಬ್ಯಾಂಕ್ ಲೋನ್ ಇವತ್ತು ಕೊಡುವಂಥ ಪರಿಸ್ಥಿತಿ ಇಲ್ಲ. ಜನಸಾಮಾನ್ಯ ಯಾರು ಕೂಡ ಬ್ಯಾಂಕಿನ ಹತ್ತಿರ ಹೋಗುವಂಥ ವಿಚಾರಕ್ಕೆ ಆಗುವುದಿಲ್ಲ ಅಂತೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಗಮನಕ್ಕೆ ಬಂದಾಗ ರಾತ್ರಿ ಬೆಳಗಾಗುವಾಗ ರಾಷ್ಟ್ರೀಕೃತ ಬ್ಯಾಂಕನ್ನು ಇವತ್ತು ಸರ್ಕಾರಿ ಬ್ಯಾಂಕಿಗೆ ಪರಿವರ್ತನೆ ಮಾಡೋ ಕೆಲಸ ಇದ್ದರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಯಾವಾಗ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಗೊತ್ತಾಯಿತು ಧಾರ್ಮಿಕ ಕೇಂದ್ರಗಳಿಗೆ ಬರೀ ಕೆಲವರಿಗೆ ಮಾತ್ರ ಇದು ಹೋಗುವಂಥ ಅವಕಾಶಗಳಿದೆ, ಆ ಒಂದು ಪ್ರದೇಶದ ಬೇರೆ ಬೇರೆ ವರ್ಗದವರಿಗೆ ಆ ಧಾರ್ಮಿಕ ಕೇಂದ್ರ ಹೊರಗೆ ಹೋಗಲಿಕ್ಕೆ ಅದು ಮೆಟ್ರೋ ಹತ್ತಲಿಕ್ಕೆ ಕೂಡ ಶಕ್ತಿ ಮತ್ತು ಅವರಿಗೆ ಅವಕಾಶ ಇಲ್ಲ ಅಂತ ಹೇಳಿದಾಗ ಇಡೀ ದೇಶದ ಎಲ್ಲ ಕಡೆ ಇವತ್ತು ಆ ಒಂದು ಕಮಿಟಿ ನಿರ್ಮಾಣ ಮಾಡಿ ಆ ಕಮಿಟಿಯಲ್ಲಿ ಎಲ್ಲ ವರ್ಗದವರು ಇರಬೇಕಂತೇಳಿ ಎಲ್ಲರಿಗೂ ಕೂಡ ಅದು ಸಮಾನ ಸ್ಥಾನಮಾನ ಕೊಟ್ಟಂಥ ಶಕ್ತಿ ಇದ್ದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಅಂಗನವಾಡಿ ಅವತ್ತು ಇರಲಿಲ್ಲ, ಅಂಗನವಾಡಿ ಅವತ್ತು ಇರಲಿಲ್ಲ,
ಇವತ್ತು ಆ ಅಂಗನವಾಡಿ ಕೇಂದ್ರವನ್ನು ಮಕ್ಕಳಿಗೆ ಇವತ್ತು ಪ್ರತಿಯೊಂದು ಮನೆಯ ಬುಡದಲ್ಲಿ ಇವತ್ತು ಅಂಗನವಾಡಿ ಕೇಂದ್ರ ಪ್ರಾರಂಭ ಮಾಡಿದರೆ ಇಂದಿರಾ ಗಾಂಧಿ ಅವರು ಅದನ್ನು ಪ್ರಾರಂಭ ಮಾಡಿದ್ರೆ ಅಂತ ನಾನು ಇವತ್ತು ಆಲೋಚನೆ ಮಾಡಲಿಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥ ಇಂಥ ಹಲವಾರು ಕ್ರಾಂತಿಕಾರಿ ಯೋಜನೆಗಳನ್ನು ಕೂಡ ಅವರ ಪಕ್ಷದಲ್ಲಿ ಅದಕ್ಕೆ ವಿರೋಧ ಇದ್ದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಅದನ್ನು ಅನುಷ್ಠಾನಗೊಳಿಸುವಂತಹ ದೊಡ್ಡ ಮಟ್ಟದ ನಾಯಕತ್ವದ ಗುಣ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಯಾವಾಗ ನಮಗೆ ದೊಡ್ಡ ಬೇಸರ ಇತ್ತು, ಪಾಕಿಸ್ತಾನ ವಿಭಾಗವಾದಾಗ ಸಂದರ್ಭದಲ್ಲಿ ಏನವರ ಕಿರುಕುಳ ಕೊಟ್ಟರು, ಪಾಕಿಸ್ತಾನಕ್ಕೆ ತಕ್ಕವಾದ ಬುದ್ಧಿ ಕಲಿಸಿ ಪಾಕಿಸ್ತಾನವನ್ನು ಎರಡು ನಿರ್ಮಾಣ ಮಾಡಿ ಬಾಂಗ್ಲಾದೇಶ ನಿರ್ಮಾಣ ಮಾಡಿದರೆ ಅದು ಇಂದಿರಾ ಗಾಂಧಿಯವರು ಮಾಡಿದಂಥ ಬಹುಶಃ ನಾವು ಇವತ್ತು ಧೈರ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬರೀ ಒಂದು ದಿವಸದ ಇದಲ್ಲ, 1.5 ಲಕ್ಷ ಜನ ಸೈನಿಕರನ್ನು ಇವತ್ತು ಅರೆಸ್ಟ್ ಮಾಡಿಸಿ ಅವರ ಮೊಣಕಾಲಲ್ಲಿ ನಿಲ್ಲಿಸಿ ಅವರು ಕ್ಷಮೆ ಕೇಳಿದ ನಂತರ ಬಹುಶಃ ಕೊಡು ಇಂಥ ಹಲವಾರು ಆ ನಾಯಕತ್ವದ ಗುಣ ಶ್ರೀಮತಿ ಇಂದಿರಾ ಗಾಂಧಿ ಅವ್ರದ್ದಿದೆ. ಆದಾಗ ನಾನು ನಿಮಗೆ ಎಲ್ಲ ಹೇಳೋದು ಅಂತ ಹೇಳಿದರೆ, ನೀವು ಇಂದಿರಾ ಗಾಂಧಿಯ ಕಾರ್ಯಕ್ರಮಕ್ಕೆ ಬಂದು ಇಂದಿರಾ ಗಾಂಧಿಯ ವಿಚಾರನ ಕೇಳಿಕೊಂಡು ಕೂತ್ಕೊಳ್ಳೋದಲ್ಲ, ನೀವೆಲ್ಲರೂ ಕೂಡ ಇಂದಿರಾ ಗಾಂಧಿ ಆಗಬೇಕಂತ ನಾವು ಹೇಳುವಂಥ ಕೆಲಸ ಮಾಡುವಂಥದ್ದು. ಇಂದಿರಾ ಗಾಂಧಿನ ಗಲಾಟೆ ಮಾಡಲಿಕ್ಕೆ ಹೋಗಬೇಡಿ ಮನೇಲಿ ಕೂತ್ಕೊಂಡು. ನಾನು ನಿಮ್ಮ ಗ್ರಾಮದಲ್ಲಿ ಏರಿಯಾದಲ್ಲಿ ನಿಮ್ಮ ನಾಯಕತ್ವದ ಆ ಒಂದು ನಾಯಕತ್ವವನ್ನು ವಹಿಸುವಂಥ ಕೆಲಸ ಬಹುಶಃ ಪ್ರತಿಯೊಂದು ತಾವು ಮಹಿಳೆಯರಿಂದ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಾನು ನಿಮಗೆಲ್ಲ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಮಾತಾಡಬೇಕೆಂದು ಬಹಳಷ್ಟು ಇವತ್ತು ಮಾತಾಡುವಂಥ ಅವಕಾಶ ಇವತ್ತು ಆಗ್ತದೆ. ನಾನು ರಾಜಕೀಯವಾಗಿ ಸಾಮಾನ್ಯ ವಿಚಾರವನ್ನು ನನಗೆ ಜನರಲ್ ಆಗಿ ನಾನು ಪುಸ್ತಕ ನಾನು ನೋಡಿ ಹೇಳುವಂಥ ವಿಚಾರ ನಾನು ಇರುವಂಥದ್ದು, ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ, ವಿಶ್ವಾಸ, ಸೋದರತೆ, ಸಮಾನತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ದೊಡ್ಡ ಮಟ್ಟದ ಆ ಒಂದು ಯೋಜನೆ ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕು. ನೀವೆಲ್ಲರೂ ಕೂಡ ಇಂಥ ಕಾರ್ಯಕ್ರಮ ಯಾವುದೇ ಒಂದು ಸಂದರ್ಭ ಕರೆದು ಕೂಡ ತಾವೆಲ್ಲರೂ ಕೂಡ ಒಂದು ಅದಕ್ಕೆ ಸಂಪೂರ್ಣವಾದ ಪ್ರೋತ್ಸಾಹ ತಾವು ಇವತ್ತು ಕೊಡಬೇಕು. ಯಾಕಂತ ಹೇಳಿದರೆ ಎಲ್ಲ ನಾಯಕರು ಯಾರೆಲ್ಲ ಇವತ್ತು ಕೆಲಸ ಮಾಡಿದಾರ 1 ತಿಂಗಳಿಂದ ಭಾಳಷ್ಟು ಇವತ್ತು ಶ್ರಮ ಇವತ್ತು ಪಟ್ಟಿದ್ದಾರೆ, ಭಾಳಷ್ಟು ಇವತ್ತು ಒಗ್ಗಟ್ಟಿನಿಂದ ಕೆಲಸ ಇವತ್ತು ಆಗಿದೆ. ನೀವೆಲ್ಲ ಬಂದದ್ದೇ ಅವರು ಪಟ್ಟಂಥ ಶ್ರಮಕ್ಕೆ ಇವತ್ತು ದೊಡ್ಡ ಸಮಾಧಾನ ಮತ್ತು ಅತ್ಯಂತ ಖುಷಿ ಇವತ್ತು ಆಗಿದೆ. ಈ ರೀತಿಯ ಕಾರ್ಯಕ್ರಮ ತಾವು ಇವತ್ತು ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ತಾವೆಲ್ಲರೂ ಕೂಡ ಬಂದು ಪ್ರೋತ್ಸಾಹ ಮಾಡಿ ಅವರಿಗೆ ತಮ್ಮ ಪ್ರೋತ್ಸಾಹದ ನಾಯಕತ್ವವನ್ನು ಬೆಳೆಸಿಕೊಳ್ಳುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಇವತ್ತು ಕೇಳಿಕೊಳ್ಳುತ್ತಾ, ಇವತ್ತು ರಾಜ್ಯ ಮಟ್ಟದ ಅಧ್ಯಕ್ಷದ ಎಲ್ಲ ಮಹಿಳೆಯರಿದ್ದಾರೆ, ನಾವೆಲ್ಲ ಗಂಡಸರು ಕೂಡ ಇದ್ದೇವೆ. ನಮ್ಮ ಒಕ್ಕೂಲ ನಿರ್ಣಯ ಏನಂತ ಹೇಳಿದರೆ ಏನು ಇವತ್ತು ಕೇಂದ್ರ ಸರ್ಕಾರ ಇವತ್ತು MLA ಮತ್ತು MP ಗಳಿಗೆ ಇವತ್ತು ಮಹಿಳಾ ರಿಸರ್ವೇಷನ್ ಏನು ಇವತ್ತು ತರ್ತದ ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಬಹುಶಃ ನಮ್ಮ ಎಲ್ಲರದು ಕೂಡ ಇದೆ, ಅದು ಆಗಬೇಕಂತ ನಾವು ಅದನ್ನು ಕೂಡ ಇವತ್ತು ಒತ್ತಾಯ ಪಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಈ ರೀತಿಯ ಕಾರ್ಯಕ್ರಮ ಅಂತ ಹೇಳಿದರೆ ಈ ಕ್ಷೇತ್ರದಲ್ಲಿ ಮುಂಚೆ ಯಾವ ಇದು ಕೂಡ ಬರ್ಬೋದು, ರಿಸರ್ವೇಷನ್ ಕೂಡ ಬರ್ಬೋದು, ಯಾರು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ನಮಗೇನು ಬೇಸರ ಇಲ್ಲ. ನಮ್ಮದೆಲ್ಲ ಒಗ್ಗಟ್ಟಿನ ಕೆಲಸ ಮತ್ತು ಒಗ್ಗಟ್ಟಿನ ಒಂದು ಪ್ರಯತ್ನ ಏನಂತ ಹೇಳಿದರೆ, ಯಾರೇ ಯುಟಿಕಾದ್ರಲ್ಲ ಈ ಕ್ಷೇತ್ರದಲ್ಲಿ ಅತ್ಯಂತ ನಿರ್ಗತಿ ಕಡು ಬಡವನ್ನು ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ವರ್ಗ ಮತ್ತು ಯಾವುದೇ ಮಹಿಳೆಯರ ಗಂಡಸ ಯಾರನ್ನಿಲ್ಲಿ ಎಲ್ಲರೂ ಕೂಡ ಅತ್ಯಂತ ಅಧಿಕ ಮತದಿಂದ ಬಹುಶಃ ಈ ಪಕ್ಷ ಗೆಲ್ಲಿಸುವಂಥ ಕೆಲಸವೇ ಅದು ನಮ್ಮ ಕೆಲಸ ಇವತ್ತು ಆಗಿದೆ, ನಮ್ಮ ಜವಾಬ್ದಾರಿ ಆಗಿದೆ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಳ್ಳುತ್ತಾ, ನಮ್ಮ MC ಅವರು ಕಾಯ್ತಾ ಇದ್ದಾರೆ, ಲೇಟಾಗಿ ನನಗೆ ಗೊತ್ತಾಗ್ತದೆ. ಅದಕ್ಕಾಗಿ ಅವರು ಒಂದು ಹೆಜ್ಜೆ ಮೇಲಿರ್ತಾರೆ, ಮತ್ತೊಂದು ಕೆಳಗಿರ್ತಾರೆ. ಆದ ಕಾರಣ ನಾನು ನಿಮ್ಮನ್ನು ಕೂಡ ಕಾಯಿಸದೆ ಬಹುಶಃ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ, ಅವರು ಕೂಡ ಇವತ್ತು ನಾನು ವಿಶೇಷ ಅವರನ್ನು ಕೂಡ ಅಭಿನಂದಿಸ್ತೇನೆ. ಅವರೊಂದು ಚಾಲನೆ ವಹಿಸಿದ ನಂತರ ಸಾಮಾಜಿಕವಾದ ಚಿಂತನೆಯಲ್ಲಿ ದೊಡ್ಡ ಮಟ್ಟದ ಆ ಒಂದು ವಿದ್ಯುತ್ ಸಂಚಾರದ ಒಂದು ಸಂಘಟನೆ ಬೇರೆ ಬೇರೆ ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನ ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ನಿಗಮದ ಅಧ್ಯಕ್ಷರಿಗೆ ಸದಾ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ, ಅವಕಾಶಗಳು ಸಿಕ್ಕಿದೆ, ಯಾವಾಗಲೂ ಸಿಕ್ಕುವುದಿಲ್ಲ, ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ಸಮರ್ಥವಾಗಿ ನಿಭಾಯಿಸುವಂಥ ಕೆಲಸ ಅದು ನಿಮ್ಮಿಂದ ಪ್ರತಿಯೊಬ್ಬರನ್ನು ಕೂಡ ಆಗಲಿ. ಕೆಲವರಿಗೆ ಇದು ಸಣ್ಣದಾಗಿದೆ, ಕೆಲವು ದೊಡ್ಡದಾಗಿದೆ ಅಂತ ವಿಚಾರ ಇವತ್ತು ಸ್ವಾಭಾವಿಕವಾಗಿ ರಾಜಕೀಯದಲ್ಲಿ ಯಾರು ಕೂಡ ಸಮಾಧಾನದಿಂದ ಇರುವುದಿಲ್ಲ ಅಂತ, ಒಬ್ಬರು ಸಮಾಧಾನದಲ್ಲಿ ಇಲ್ಲ. ಯಾಕೆ ಕಾರ್ಯಕರ್ತರಾಗಿದ್ದ ನನಗೆ ಪೋಸ್ಟ್ ಸಿಕ್ಕಲಿಲ್ಲ ಅಂತ ಬೇಸರ, ಪೋಸ್ಟು ಸಿಕ್ಕಿದರೆ ದೊಡ್ಡ ಪೋಸ್ಟು ಸಿಕ್ಕಿಲ್ಲ ಅಂತ ಬೇಸರ, ದೊಡ್ಡ ಪೋಸ್ಟ್ ಸಿಕ್ಕಿದವನಿಗೆ MLA ಟಿಕೆಟ್ ಸಿಕ್ಕಲಿಲ್ಲ ಅಂತ ಬೇಸರ, MLA ಸಿಕ್ಕಿದವನಿಗೆ ನನಗೆ ಮಂತ್ರಿ ಸಿಕ್ಕಲಿಲ್ಲ ಅಂತ ಬೇಸರ, ಮಂತ್ರಿ ಸಿಕ್ಕಿದವನಿಗೆ ಸರಿಯಾದ ಪೋರ್ಟ್ಫೋಲಿಯೋ ಸಿಕ್ಕಲಿಲ್ಲ ಅಂತ ಬೇಸರ, ಇನ್ನು ಫೋಟೋ ಸಿಕ್ಕಿದವನಿಗೆ ನಾನು ಅದಕ್ಕಿಂತ ದೊಡ್ಡ ಸ್ಥಾನಕ್ಕೆ ಹೋಗಿ, ಇದೆಲ್ಲವೂ ಕೂಡ ಇರುವಂಥ ಒಂದು ವಿಚಾರ. ಅದಕ್ಕಾಗಿ ನಾನು ಎಲ್ಲ ರಾಜ್ಯದವರಿಗೆ ನಾನು ಹೇಳೋದು ಇಷ್ಟೇ, ನಿಮಗೆ ಇದರಲ್ಲಿ ಇದು ರಾಜ್ಯಕ್ಕೆ ಅಂದರೆ ಒಂದು ಸ್ಕಿಲ್ ಇದ್ದಾಗ ಅದಕ್ಕೆ ದೊಡ್ಡವಾಗಬೇಕು, ಶ್ರೀಮಂತರಿರಬೇಕು ಅಥವಾ ಶಕ್ತಿವಂತರಾಗಬೇಕು ಏನಿದಿಲ್ಲ, ಯಾರು ಕೂಡ ಆಗ್ಬೋದು. ಇದು ನೀವು ಕ್ರಿಕೆಟ್ ಆಡುವಾಗ ನೋಡಿ, ಸಚಿನ್ ತೆಂಡೂಲ್ಕರ್ ಇವರೆಲ್ಲ ದೊಡ್ಡ ಹೈಟ್ ಇದ್ದಾರೆ, ಇಷ್ಟು ಹೈಟ್ ಇರುವಂಥದ್ದಲ್ಲ.
ಅವ್ರು ಬಾಲ್ ಹಾಕೋರು ಎಂತೆಂಥ ಹೈಟ್ನವ್ರು ಎಷ್ಟೆಷ್ಟು ಗಟ್ಟಿಮುಟ್ಟಾಗಿದ್ದಾರೆ, ಹೇಗೆ ಹೊಡೆಯುವುದು? ಅದೊಂದು ಪೊಲಿಟಿಕ್ಸ್ ಕೂಡ ಹಾಗೆ, ಅದೊಂದು ಸ್ಕಿಲ್, ಅದೊಂದು ಸ್ಕಿಲ್ ಕಲಿಬೇಕು. ಹೇಗೆ ಯಾವ ಬಾಲಿಗೆ ಹೇಗೆ ಆಟ ಆಡೋದು ಅಂತ ಹೇಳಿ ಗೊತ್ತಾದರೆ ಎಲ್ಲೋ ಅದು ಬಹುಶಃ ಬಾಲ ಸಲ್ಲಿಸಾಗಿ ಹೋಗೊಂದು ವಿಚಾರ ಇವತ್ತು ಆಗ್ತದೆ. ಆ ರೀತಿಯ ಎಲ್ಲ ನಾಯಕತ್ವ ಗುಣ ನಿಮಗೆ ಬರಲಿ ಅಂತ ನಾನು ಹೇಳಿಕೊಳ್ತಾ, ಸಿಕ್ಕಿದಂಥ ಅವಕಾಶ ಇದು ಒಂದು ಸಣ್ಣ ಹೆಜ್ಜೆ ಭವಿಷ್ಯದ ನಿಮ್ಮ ಮುಂದಿನ ದೊಡ್ಡ ಹೆಜ್ಜೆಗೆ. ಆದಷ್ಟು ಸಿಕ್ಕಿದ ಕೆಲಸದಲ್ಲಿ ಚೆನ್ನಾಗಿ ಕೆಲಸ ಮಾಡುವಂಥ ಒಂದು ದೊಡ್ಡ ಮಟ್ಟದ ಪ್ರಯತ್ನ ನಿಮ್ಮದೆಲ್ಲ ಆಗಲಿ ಅಂತ ಹೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ಶುಭಾಶಯನ ನೀವು ಸಲ್ಲಿಸಿ ಎಲ್ಲರೂ ಕೂಡ ಒಗ್ಗಟ್ಟಿನ ಮುಖಾಂತರ ಮುಂದೆ ಹೋಗುವಂಥ ಕೆಲಸ ಆಗುವಂತ ಹೇಳಿಕೊಳ್ಳುತ್ತಾ, ಬಹುಶಃ ಬೇರೆ ಬೇರೆ ಗ್ರಾಮ ತಾವೆಲ್ಲ ಬಂದಿದ್ದೀರಿ. ಈಗ ನಮ್ಮ ಬ್ಲಾಕ್ ಮಟ್ಟದ ಕಾರ್ಯಕ್ರಮ ಆಗಿದೆ. ನಾನು ಖಂಡಿತವಾಗಿ ಹೇಳ್ತೇನೆ, ನಿಮ್ಮೆಲ್ಲ ಗ್ರಾಮಕ್ಕೆ ಬಂದು ನಿಮ್ಮೆಲ್ಲ ಅಲ್ಲಿ ಸೇರಿಸಿ ನಿಮಗೆಲ್ಲ ಕೆಲಸ ಖಂಡಿತವಾಗಿ ಬಂದು ಹೇಳಿಕೊಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್.